ನಮ್ಮನ್ನು ಕುರಿತು 1000 ಜನರು ಸಾವಿರಾರು ಮಾತನಾಡಲಿ, ಆದರೆ ನಾವು ನಡೆಯುವಂತಹ ದಾರಿ ಸದಾ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಧರ್ಮದ ದಾರಿಯಲ್ಲಿ ನಡೆದರೆ 108 ಕಷ್ಟಗಳು ಬಂದರೂ ಕೂಡ ಕೊನೆಗೆ ಆ ಧರ್ಮ, ಆ ಸತ್ಯವೇ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಅಧರ್ಮದಿಂದ ಶತ್ರು ಹಲವಾರು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡಲು ಆರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಕರ್ಮ ಎನ್ನುವುದು ಯಾವಾಗಲೂ ತನ್ನ ವಿಳಾಸವನ್ನ ಮರೆಯುವುದೇ ಇಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪಿಸಿಯೇ ತೀರುತ್ತದೆ. ಜೀವನದಲ್ಲಿ ಹಾಗಾಯಿತು ಹೀಗಾಯಿತು, ಎಲ್ಲವೂ ಕೆಟ್ಟದ್ದೇ ನಡೆಯುತ್ತಿದೆ. ನಾನು ಪ್ರಾಮಾಣಿಕನಾಗಿ ಇದ್ದೇನೆ, ಆದರೂ ನನ್ನ ಜೊತೆ ಕೆಟ್ಟದ್ದೇ ನಡೆಯುತ್ತಿದೆ ಎನ್ನುವ ಚಿಂತೆ ನಿಮಗೆ ಬೇಡ. ಯಾರು ನಿಮ್ಮನ್ನ ಕೆಟ್ಟದ್ದಾಗಿ ನಡೆಸಿಕೊಳ್ಳುತ್ತಿದ್ದಾರೆಯೋ, ಯಾರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳನ್ನ ಮಾಡುತ್ತಿದ್ದಾರೆಯೋ ಅವರಿಗೆ ಕಾಲ ಎನ್ನುವುದು ಕೂಡಿ ಬಂದಾಗ ಅವರ ಬಗ್ಗೆಯೂ ಇತರರು ಕೆಟ್ಟದ್ದಾಗಿ ಯೋಚಿಸುವ, ಕೆಟ್ಟದ್ದನ್ನು ಮಾಡುವ ರೀತಿಯಲ್ಲಿ ಆ ದೇವರು ಮಾಡೇ ತೀರುತ್ತಾನೆ. ಹಾಗಾಗಿ ಸದಾ ನೆಮ್ಮದಿಯಿಂದ ಇರಿ. ಬಂದಿದ್ದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನ ಬೆಳೆಸಿಕೊಳ್ಳಿ. ನಮ್ಮ ವ್ಯಕ್ತಿತ್ವ ಅನ್ನುವುದು ಸ್ವಲ್ಪ ಮಟ್ಟಿಗೆ ಕಠೋರವಾಗಿ ಇರಬೇಕಂತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸರಳತೆ ಮತ್ತು ಸವಿ ನುಡಿಗಳನ್ನು ನಮ್ಮ ದೌರ್ಬಲ್ಯವೆಂದು, ನಟನೆಯೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಯಾವ ಸಮಯದಲ್ಲಿ ಹೇಗೆ ಇರಬೇಕು, ಯಾವ ರೀತಿಯ ವರ್ತನೆಗಳನ್ನು ನಾವು ತೋರಬೇಕು ಎನ್ನುವುದು ಬಹಳ ಮುಖ್ಯ. ಎಲ್ಲ ಸಮಯದಲ್ಲಿ ನಾವು ಒಂದೇ ರೀತಿಯಲ್ಲಿ ಇದ್ದರೆ, ಎಲ್ಲ ಸಮಯದಲ್ಲೂ ನಾವು ಒಂದೇ ರೀತಿಯಲ್ಲಿ ವರ್ತನೆಯನ್ನು ತೋರಿದರೆ ಜನರು ನಮ್ಮನ್ನ ನುಂಗಿ ಹಾಕಿಕೊಳ್ಳುವ ಸಂಭವ ಹೆಚ್ಚಾಗಿ ಇರುತ್ತದೆ. ಟೀಕೆಗಳಿಗೆ ನಮ್ಮ ವ್ಯಕ್ತಿತ್ವ, ನಡವಳಿಕೆ, ನಮ್ಮ ಜೀವನ ಉತ್ತರ ನೀಡಬೇಕೇ ಹೊರತು ಮಾತಿನಿಂದ ಅಲ್ಲ. ನಾವು ಅವರ ಟೀಕೆಯ ಮಾತಿಗೆ ಯೋಚನೆಯನ್ನು ಮಾಡುತ್ತಾ ಕೊರಗಬಾರದು. ಯಾವ ರೀತಿಯಲ್ಲಿ ಜನರು ನಮ್ಮನ್ನು ಟೀಕೆಗೆ ಒಳಪಡಿಸುತ್ತಾರೆಯೋ ಅದೇ ರೀತಿಯಲ್ಲಿ ಅವರ ಟೀಕೆಗಳಿಗೆ ಪ್ರತಿ ಉತ್ತರವಾಗಿ ನಾವು ಬೆಳೆದು ನಿಲ್ಲಬೇಕು. ಅವರ ಟೀಕೆ ಟಿಪ್ಪಣಿಗಳು ಸುಳ್ಳು ಎನ್ನುವುದನ್ನ ಸಾಬೀತುಪಡಿಸಬೇಕು. ಆಗ ನಿನ್ನ ಮೇಲೆ ನಿನಗೆ ನಂಬಿಕೆ ಹೆಚ್ಚಾಗುವುದು. ನಿನ್ನನ್ನು ನಂಬಿದವರಿಗೂ ಗೌರವ ಸಿಗುವುದು. ಆದರೆ ಮನುಷ್ಯ ಎನಿಸಿಕೊಂಡವನು ಇದನ್ನು ಯಾವತ್ತಿಗೂ ಮರೆಯಬಾರದು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೀನು ಬೇರೆಯವರ ಕಂಗಳಲ್ಲಿ ಕಣ್ಣೀರನ್ನ ತರಿಸಿದರೆ ಖಂಡಿತವಾಗಿಯೂ ನಿನಗೂ ಒಂದು ವೇಳೆ ಬಂದೇ ಬರುತ್ತದೆ. ಆ ವೇಳೆ ಬಂದಾಗ ನಿನ್ನ ಕಣ್ಣಲ್ಲಿ ಕೇವಲ ನೀರು ಬರುವುದಿಲ್ಲ, ರಕ್ತ ಬರುತ್ತದೆ. ಎಚ್ಚರ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು, ನನ್ನನ್ನು ಸುಟ್ಟಿದ್ದು ಮತ್ತೆ ಯಾರೂ ಅಲ್ಲ, ನನ್ನೊಳಗಿರುವಂತಹ ದಾರವೇ ಅಂತ. ನಮ್ಮ ಬದುಕಿನಲ್ಲೂ ಕೂಡ ಹಾಗೆಯೇ. ನಮಗೆ ಬೇಡದೇ ಇರುವಂತಹ ವಿಚಾರದ ಕಡೆ ನಾವು ಗಮನ ಹರಿಸುವುದನ್ನ ಬಿಟ್ಟು ಬಿಟ್ಟರೆ ನಮಗೆ ಬೇಕಾದಷ್ಟು ನೆಮ್ಮದಿ, ಶಾಂತಿ ಸಿಕ್ಕೇ ಸಿಗುತ್ತದೆ. ಕೇಳದೆಯೇ ಹೇಳಬೇಡ, ಬೇಕಾಬಿಟ್ಟಿ ಕರೆದರೆ ಹೋಗಲೇಬೇಡ, ಕಷ್ಟ ಬಂದರೆ ಹೆದರಬೇಡ, ಬೆಲೆ ಇಲ್ಲದ ಕಡೆ ಕಾಲು ಕೂಡ ಇಡಲೇಬೇಡ. ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ತಾನಾಗಿಯೇ ಯಾರು ಹೋರಾಟವನ್ನು ಮಾಡುತ್ತಾರೆಯೋ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಮ್ಮವರಲ್ಲ, ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಈ ಸತ್ಯವನ್ನು ಅರಿತು ಜೀವನವನ್ನು ನಡೆಸು.
ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ? ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ ಅನ್ನುವ ಮೋಹ ಏಕೆ? ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿರುವಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ಸದಾ ನ್ಯಾಯ, ಧರ್ಮ, ಸತ್ಯದಿಂದ ಬದುಕುವುದನ್ನ ಕಲಿತುಕೊಳ್ಳಿ. ನಡೆಯುವಂತಹ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನ ಮೆಟ್ಟಿ ನಡೆಯಬೇಕು. ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ನಿನ್ನ ಕಣ್ಣೆದುರಿಗೆ ಬಂದರೆ ಅವರನ್ನ ಪಾದರಕ್ಷೆ ಬಿಡುವಂತಹ ಸ್ಥಳದಲ್ಲಿ ಬಿಟ್ಟು ನಡೆಯುವುದನ್ನ ಕಲಿಯಬೇಕು. ಒಟ್ಟಾರೆಯಾಗಿ ನಿನಗೆ ಯಾವುದು ಒಳ್ಳೆಯದು ಎನಿಸುತ್ತದೆಯೋ ಆ ವಿಚಾರದ ಕಡೆ ನಿನ್ನ ಗಮನವನ್ನು ಹರಿಸು. ಹೊಡೆತದ ನೋವನ್ನ ತಡೆದುಕೊಳ್ಳುವಂತಹ ಶಕ್ತಿ ನೀಡಿರುವಂತಹ ಆ ಭಗವಂತನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ. ನಿಂದನೆಗೆ ಹೆದರಿ ಯಾವತ್ತಿಗೂ ಗುರಿಯನ್ನ ಬಿಡಬೇಡ. ಏಕೆಂದರೆ ಗುರಿ ಮುಟ್ಟಿದ ನಂತರ ನಿಂದಿಸಿದವರ ಮಾತು ಸಹ ಬದಲಾಗುವುದು. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತನಾಗುವುದಿಲ್ಲವೋ, ಎರಡರಲ್ಲೂ ಸಮಭಾವನಾಗಿ ಇರುತ್ತಾನೆಯೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುತ್ತಾನೆ. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಮೇಲಿನ ಭಗವಂತ ನಿಮ್ಮ ಕಡೆ ಇರುವಾಗ ಚಿಂತೆ ಎನ್ನುವುದು ಏಕೆ? ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಯಾವುದನ್ನ ಯಾರಿಗೆ ಹೇಗೆ ಕೊಡಬೇಕು ಎನ್ನುವುದು ಆ ಮೇಲಿರುವ ಭಗವಂತನಿಗೆ ಸರಿಯಾಗಿ ಗೊತ್ತಿರುತ್ತದೆ. ಇನ್ನು ಕಂಡವರ ಮಾತಿಗೆ ನೀನು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. ಇತರರ ಒಳಿತನ್ನ ನೋಡಿ ಮುಲಾಜಿಲ್ಲದೆ ಗುಣಗಾನ ಮಾಡು. ಬೇರೆಯವರ ಕೆಡಕನ್ನ ಮಾತನಾಡುವಾಗ 100 ಬಾರಿ ಅಲ್ಲ 1000 ಬಾರಿ ಯೋಚಿಸು. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಮಯಕ್ಕೆ ತಕ್ಕಂತೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಿಗಲಾರದು. ನಾವು ಚಿಂತೆಯನ್ನು ಬಿಟ್ಟು ಬಿಡಬೇಕು. ಏಕೆಂದರೆ ಇಲ್ಲಿ ಈ ಭೂಮಿಯ ಮೇಲೆ ಬರುವಾಗ ನಾವು ಏನನ್ನೂ ತಂದಿರುವುದಿಲ್ಲ. ಹೋಗುವಾಗಲೂ ಕೂಡ ಏನನ್ನು ಅಥವಾ ಯಾರನ್ನು ಕರೆದುಕೊಂಡು ಹೋಗುವುದಿಲ್ಲ. ಇಲ್ಲಿ ಬಂದಿರುವುದು ಒಂಟಿಯಾಗಿ, ಹೋಗುವುದು ಒಂಟಿಯಾಗಿಯೇ. ಹಾಗಾಗಿ 3 ದಿನದ ಈ ಜೀವನದಲ್ಲಿ ಇದು ನನ್ನದು ಅದು ನನ್ನದು ಎನ್ನುವಂತಹ ತಾರತಮ್ಯ ಏಕೆ? ಒಳ್ಳೆಯ ಕೆಲಸಗಳು ಯಾವತ್ತಿಗೂ ವ್ಯರ್ಥವಾಗುವುದೇ ಇಲ್ಲ. ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಗಾಗಲ್ಪಡುತ್ತವೆ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಿ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬಂದು ಹೋಗುವಾಗ ಕರ್ಮದ ಫಲಗಳನ್ನ ಹೊತ್ತಿಕೊಂಡು ಹೋಗುತ್ತಾನೆ. ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ.